ಎಂ ಜಯಶಂಕರ್ ಅವರು, ಮಂಜುನಾಥ್ ಆಚಾರ್ ಅವರು, ಡಾಕ್ಟರ್ ಸಾಂಬಶಿವ ಅವರು ಮತ್ತು ನವೀನ್ ಕುಮಾರ್ ಹಾಗೂ ನ್ಯಾಷನಲ್ ಡೈರೆಕ್ಟ್ರು ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಕಾರಣಭೂತರಾದಂಥ ಡಾಕ್ಟರ್ ಆನಂದ್ ಬಾಬು ಅವರು. ನಾನು ಕೇಂದ್ರದಲ್ಲಿ MSME ಮಂತ್ರಿ ಇದ್ದೆ 2 ವರ್ಷ. ಯಾವತ್ತೂ ಕೂಡ ಜಗತ್ತಿನಲ್ಲಿ ಒಂದು ದೇಶ ಬಲಿಷ್ಠವಾದ ರಾಷ್ಟ್ರ ಆಗಬೇಕಾದ್ರೆ ಅಲ್ಲಿ ಇಂಡಸ್ಟ್ರಿ ಅಭಿವೃದ್ಧಿ ಆಗಬೇಕು. ದಟ್ ಇಸ್ ದಿ ಓನ್ಲಿ ವೇ ಟು ಸ್ಟ್ರೆಂಥನ್ ದಿ ಕಂಟ್ರಿ ಇನ್ ದಿ ಎಕನಾಮಿಕ್ ಸೈಡ್. ಇವತ್ತು ನಾವು 200 ವರ್ಷಗಳ ಹಿಂದೆ ನಾವು ನೋಡಿದಾಗ, ಕನಿಷ್ಠ 100 ವರ್ಷಗಳ ಹಿಂದೆ ಹೋಗಿ ನೋಡಿದಾಗ ಜಪಾನ್, ಜರ್ಮನ್ ಅಂತ ಹೇಳಿಬಿಡ್ತಿದ್ವಿ. ಈಗ ಆ ಸ್ಥಾನವನ್ನು ಚೈನಾ ಮುಂದೆ ಬಂದಿದೆ. ದೋ ಅಮೇರಿಕಾ ಇರ್ಬೋದು, ರಷ್ಯಾ ಇರ್ಬೋದು, ಆದರೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ಚೈನಾ ವರ್ಲ್ಡ್ನಲ್ಲಿ ಮೊದಲನೇ ಸ್ಥಾನಕ್ಕೆ ಹೋಗಿದೆ. ಎಕ್ಸ್ಪೋರ್ಟ್ ಕೂಡ ಅವ್ರದ್ದು ಜಾಸ್ತಿ ಇತ್ತು. ಟ್ರಂಪ್ ಬಂದ ಮೇಲೆ ಸ್ವಲ್ಪ ಕಡಿವಾಣ ಹಾಕಿದ್ದಾರೆ. ಒನ್ ಆಫ್ ದಿ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ಸ್ ಇನ್ ದಿ ವರ್ಲ್ಡ್ ಅಂದರೆ ದಟ್ ಈಸ್ ಚೈನಾ. ಸೊ ಅವರು ಆ ಅಭಿವೃದ್ಧಿ ಪಥದಲ್ಲಿ ಬಹಳ ಮುಂದೆ ಸಾಗಿದ್ದಾರೆ. ನಾನು ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಟೆಕ್ಸ್ಟೈಲ್ ಮಿನಿಸ್ಟ್ರು ಅಂದರೆ MSME ಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು, ಮೀಡಿಯಮ್ ಇಂಡಸ್ಟ್ರೀಸು, ಮಾರ್ಜಿನಲ್ ಇಂಡಸ್ಟ್ರೀಸು ಬರ್ತಿತ್ತು. ನಾನು ಇಡೀ ರಾಜ್ಯದ ಈ ಬ್ಯಾಂಕ್ಗಳ MDಗಳೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿದೆ. ವಿಲೇಜ್ ಇಂಡಸ್ಟ್ರೀಸ್ ಡೆವಲಪ್ ಆಗಬೇಕಾದ್ರೆ ಬ್ಯಾಂಕ್ಗಳ ಬೆಂಬಲ ಬೇಕು. ನಾವು ಸಬ್ಸಿಡಿ ಕೊಡ್ತೀವಿ. ಒಂದು ಕಡೆ ಎಂಪ್ಲಾಯ್ಮೆಂಟ್ ಜನರೇಷನ್ ಟು ಸಾಲ್ವ್ ದಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಆ್ಯಂಡ್ ರೂರಲ್ ಆರ್ಟಿಸನ್ಸ್ ಏನಿರ್ತಾರೆ, ಕರಕುಶಲ ಕಸಬನ್ನು. ನಮಸ್ಕಾರ. ಇವತ್ತು ನಾವಿಲ್ಲಿ ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಬಂದು ಫೆಡರೇಷನ್ ಆಫ್ ಇಂಡಸ್ಟ್ರೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕೌನ್ಸಿಲ್ ವತಿಯಿಂದ ವರ್ಲ್ಡ್ ಟೆಕ್ಸ್ಟೈಲ್ ಇಂಡಿಯಾ ಅನ್ನೋ ಎಕ್ಸಿಬಿಷನ್ನ ನಮ್ಮ ಇಂಡಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ, ಅದು ನಮ್ಮ ಸೌತ್ ಇಂಡಿಯಾ, ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ನಾವು ಇದೇ ವರ್ಷ ಅಕ್ಟೋಬರ್ 1, 2, 3, 4ರಂದು ಹಮ್ಮಿಕೊಂಡಿದ್ದೇವೆ. ಆ ಒಂದು WTI ಅಂತ ನಾವು ಇದಕ್ಕೆ ಒಂದು ಹೆಸರಿಟ್ಟಿದ್ದೀವಿ. ಈ WTI ಎಕ್ಸಿಬಿಷನ್ನ ಉದ್ದೇಶ, ಇದರ ಬಗ್ಗೆ ಎಲ್ಲ ಬಿಸ್ನೆಸ್ ಪೀಪಲ್ಗಾಗ್ಬೋದು ಎಲ್ಲರಿಗೂ ಒಂದು ಅವಗಾಹನೆಯನ್ನು ಮೂಡಿಸೋದಕ್ಕೆ ಈ ಒಂದು ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ವಿ. ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಬಂದು ಇದನ್ನು ಇನಿಷಿಯೇಟ್ ಮಾಡಿರೋದು ನಮ್ಮ ಶ್ರೀ KH ಮುನಿಯಪ್ಪ ಅವರು, ಮಾನ್ಯ ಮಂತ್ರಿಗಳು, ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಅವರ ಅಮೃತಹಸ್ತಗಳಿಂದ ನಮ್ಮ ಇವತ್ತು ಲೋಗೋ ಲಾಂಚು ಆಗಿದೆ. ಸೊ ಇವತ್ತಿನಿಂದ ನಾವು ಇದನ್ನು ಅಫಿಷಿಯಲ್ ಆಗಿ ನಾವು WTI ವರ್ಲ್ಡ್ ಟೆಕ್ಸ್ಟೈಲ್ ಇಂಡಿಯಾ ಎಕ್ಸಿಬಿಷನ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಅದರ ಒಂದು ಕೆಲಸಗಳೆಲ್ಲನೂ ಈ WTIಗೆ ಸುಮಾರು ನಮ್ಮ ದೇಶದ ಇಂಡಸ್ಟ್ರೀಸೇ ಅಲ್ಲದಿರ ಹೊರದೇಶದ್ದು, ವಿದೇಶಗಳಿಂದ ಸುಮಾರು 20ರಿಂದ 30 ದೇಶಗಳ ಡೆಲಿಗೇಟ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿದ್ದಾರೆ. ಸೊ ಅದಕ್ಕಾಗಿ ಈ ಒಂದು ನಾವು ಪ್ರೆಸ್ ಮೀಟ್ನ ಮಾಡಿ, ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ತಮ್ಮೆಲ್ಲರ ಮುಖಾಂತರ ನಾವು ಇಡೀ ಭಾರತ ದೇಶದ ಎಲ್ಲರಿಗೂ ಇಲ್ಲಿ ಒಂದು ಎಕ್ಸಿಬಿಷನ್ ನಡೀತಿದೆ, ಇಲ್ಲಿ ಬಂದು ಅವರು ಪಾಲ್ಗೊಂಡು ಈ ಒಂದು ಈ ಎಕ್ಸಿಬಿಷನಿಂದ ಏನು ಅಡ್ವಾಂಟೇಜಸ್ ಬರುತ್ತೆ ಅದನ್ನೆಲ್ಲನೂ ಅವರು ಪಡ್ಕೋಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಫಸ್ಟ್ ಟೈಮ್ ನಮ್ಮ ಬೆಂಗಳೂರಲ್ಲಿ ವರ್ಲ್ಡ್ ವೈಡ್ ಟೆಕ್ಸ್ಟೈಲ್ ಎಕ್ಸಿಬಿಷನ್ ನಡೀತಾ ಇರೋದ್ರಿಂದ ಇದು ಗ್ರ್ಯಾಂಡ್ ಸಕ್ಸಸ್ ಮಾಡಬೇಕು ಪ್ರತಿಯೊಬ್ಬರೂ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು.